ವಿದ್ಯಾರ್ಥಿಗಳೇ, this is the continuation part of relations and functions. Okay, so 3 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮೇಲೆ ಇದು ಒಂದು ಕಂಟಿನ್ಯೂಸ್ ಪಾರ್ಟ್. Question observe ಮಾಡಿ. Determine whether the relation R in the set capital A is equal to within the braces 1, 2, 3 up to 14 defined as R is equal to within the braces ordered pair x comma y such that 3x minus y equal to 0 is reflexive, symmetric and transitive. Okay, ಇಲ್ಲಿ ಗಮನಿಸಬೇಕು, ಗಿವನ್ ಸೆಟ್ ಏನಿದೆ ಫೈನೈಟ್ ಸೆಟ್ ಇದೆ, ಎಲಿಮೆಂಟ್ಸ್ 1 to up to 14 ಇದೆ. ಸೊ ಗಿವನ್ ರಿಲೇಷನ್ ಈ ರೀತಿ ಇದೆ, 3x minus y equal to 0 ಅಂತ. ಓಕೆ, ದ ರಿಲೇಷನ್ ಬಿಟ್ವೀನ್ ದ ಫಸ್ಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ, 3x minus y equal to 0. ಓಕೆ, ಗಿವನ್ ಸೆಟ್ ಮತ್ತೆ ಈ ಡಿಫೈನ್ ಮಾಡಿರ್ತಕ್ಕಂಥ ರಿಲೇಷನ್ ಬಹಳನೇ ಇಂಪಾರ್ಟೆಂಟ್. ಸೊ ಈ ಒಂದು ಕ್ವಶನ್ ಮಾರ್ಚ್ 2015 ಮತ್ತೆ ಸಪ್ಲಿಮೆಂಟರಿ 2019 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಓಕೆ, ಈಗ ನಾವು ಫಸ್ಟ್ ಗಿವನ್ ಸೆಟ್ ನ ವರ್ಕ್ ಮಾಡೋಣ. ಸೊ ಗಿವನ್ ಸೆಟ್ ಏನಿದೆ ಇಲ್ಲಿ, a is equal to 1, 2, 3 up to 14. ಸೊ ಯಾವ ರೀತಿ ಡಿಫೈನ್ ಆಗಿದೆ, ಸೊ ಈ ರೀತಿ. ಸೊ ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ಸ್ಗೂ ಈ ಪ್ರಾಬ್ಲಮ್ಸ್ಗೂ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ನೋಡಿ 3x minus y equal to 0 ಇದೆ ಅಲ್ಲ, ಇದನ್ನ ಈ ರೀತಿ ಬರ್ಕೊಳ್ಬೋದಾ ಅಂತ ನೋಡಿ. 3x equal to y ಅಂತ. ಓಕೆ, ಯಾಕೆ ಇಲ್ಲಿ ಸ್ಪಾಟ್ಲೈಟ್ ನ ಫಾಲೋ ಮಾಡಿ, ಈ ಮೈನಸ್ y ಈಕ್ವಲ್ಸ್ ಇಂದ ಈ ಕಡೆ ಶಿಫ್ಟ್ ಆದ ಏನಾಗುತ್ತೆ, ಇಟ್ ಬಿಕಮ್ಸ್ ಪ್ಲಸ್ y. ಸೊ 3x equal to y. ಸೊ ಇಲ್ಲಿ ಈ ರೀತಿ ಫಾರ್ಮ್ಸ್ ಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಒಂದು ರಿಲೇಷನ್ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ x ಏನಿದೆ 1 ಅಂತ, 1 to 14 ಅಂತ ಇದೆ. ಒಂದೊಂದು ಎಲಿಮೆಂಟ್ ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. when x is 1, ನೋಡಿ when x is 1, so 3 into 1 is 3. ಅಂದ್ರೆ y ವ್ಯಾಲ್ಯೂ ಏನಾಯ್ತು, 3 ಆಯ್ತು. ಸೊ ಆರ್ಡರ್ಡ್ ಪೇರ್ 1, 3 6. ನೆಕ್ಸ್ಟ್ when x is 2, x are 2 ಅಂದ್ರೆ ಇಲ್ಲಿ ಏನ್ ಎಲಿಮೆಂಟ್ಸ್ ಇದೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾಗಿ 3 into 2 is 6. ಸೊ when x is 2, y is 6. ಅದೇ ರೀತಿ when x is 3, so 3 into 3 is 9, y is equal to 9. So in the same way, when x is 4, 4 into 3 is 12. Okay, ಹಾಗಾಗಿ ಆರ್ಡರ್ಡ್ ಪೇರ್ 4, 5. ಅದೇ ರೀತಿ when x is 5, so 5 into 3 is 15, but 15 does not belongs to a, ಹಾಗಾಗಿ 4 ಅನ್ನೋ ಎಲಿಮೆಂಟ್ ಗೆ ಸ್ಟಾಪ್ ಮಾಡಿ. ಓಕೆನಾ? ಎಸ್. ಸೊ ಈ ಒಂದು ರಿಲೇಷನ್ ಸಿಕ್ಕಿದೆ ನಮಗೆ. ಸೊ ಈಗ ಈ ರಿಲೇಷನ್ ನಾವು ಯುಟಿಲೈಸ್ ಮಾಡಿಕೊಂಡು ವೆದರ್ ದ ಗಿವನ್ ರಿಲೇಷನ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಆರ್ ನಾಟ್ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ರಿಫ್ಲೆಕ್ಸಿವ್. ಸೊ ಇಲ್ಲಿ ಈ ತರ ಪ್ರಾಬ್ಲಮ್ಸ್ ನಲ್ಲಿ ನಾವು ಥಿಂಕ್ ಮಾಡೋದು ಹೇಗೆ ಅಂದ್ರೆ, ಎಷ್ಟು ಎಲಿಮೆಂಟ್ ಇರುತ್ತೆ ಅಷ್ಟು ಡಬ್ಲೆಟ್ ಇರ್ಬೇಕು. ಅಂದ್ರೆ ಇಲ್ಲಿ ನೋಡಿ 1 ಅಂತ ಇದೆ ಅಂದ್ರೆ 1, 1, 2 ಅಂತ ಇದೆ ಅಂದ್ರೆ ಆರ್ಡರ್ಡ್ ಪೇರ್ 2, 2, 3 ಅಂತ ಇದೆ ಅಂದ್ರೆ ಆರ್ಡರ್ಡ್ ಪೇರ್ 3, 3. ಹಾಗಾದ್ರೆ ಇಲ್ಲಿ ಎಷ್ಟು 1 to 14 ಇದೆ ಅಂದ್ರೆ ಆರ್ಡರ್ಡ್ ಪೇರ್ 1, 1, ಆರ್ಡರ್ಡ್ ಪೇರ್ 2, 2, ಆರ್ಡರ್ಡ್ ಪೇರ್ 3, 3 ಅಪ್ ಟು ಆರ್ಡರ್ಡ್ ಪೇರ್ 14, 14. ಇಷ್ಟು ಇರ್ಬೇಕಾಗಿತ್ತು ಈ ಒಂದು ಗಿವನ್ ರಿಲೇಷನ್ ಇಲ್ಲಿ. ಓಕೆ, ಒಂದೇ ಒಂದು ಅಬ್ಸೆಂಟ್ ಆದ್ರೂ ಸಹ ಅದು ರಿಫ್ಲೆಕ್ಸಿವ್ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಯಾವ ಒಂದು ಡಬ್ಲೆಟ್ ಸಹ ಇಲ್ಲ. ಆಕ್ಚುಲಿ ಒಂದೇ ಒಂದು ಮಿಸ್ ಆದ್ರೂ ಸಹ ರಿಫ್ಲೆಕ್ಸಿವ್ ಅಲ್ಲ, ಬಟ್ ಇಲ್ಲಿ ಯಾವುದೂ ಇಲ್ಲ. ಹಾಗಾಗಿ
ಈಗ ಇದು ರಿಫ್ಲೆಕ್ಸಿವ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇನ್ ಪರ್ಟಿಕ್ಯುಲರ್ ನಾವು ಹೇಳ್ಬೇಕಾಗತ್ತೆ. ಯಾವ ರೀತಿ ಹೇಳೋಣ, ಈ 1 to 14 ನೀವು ಯಾವ್ದಾದ್ರು ಒಂದು ಎಲಿಮೆಂಟ್ ತಗೊಳ್ಳಿ. ಸೊ ನಾನಿಲ್ಲಿ ಒಂದು ಎಲಿಮೆಂಟ್ ತಗೊಂಡಿದ್ದೀನಿ 5. The element 5 in the given set A, but ordered pair 5, 5 does not belongs to R. ಓಕೆನಾ? ಮೀನಿಂಗ್ ಏನಾಗುತ್ತೆ, therefore R is not reflexive relation. ಓಕೆ, ರಿಫ್ಲೆಕ್ಸಿವ್ ಆಗಲ್ಲ ಅಂದ್ರೆ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಇನ್ ಪರ್ಟಿಕ್ಯುಲರ್. ಓಕೆ, 5 ಅಂತಾನೆ ತಗೊಳ್ಬೇಕು ಅಂತೇನಿಲ್ಲ, 1 to 14 ನೀವು ಯಾವ ಎಲಿಮೆಂಟ್ ಆದ್ರೂ ತಗೊಳ್ಬೇಕು. ಸೊ ನೆಕ್ಸ್ಟ್ ಸಿಮಿಟ್ರಿಕ್. ಸಿಮಿಟ್ರಿಕ್ ಅಂದ್ರೆ ಗೊತ್ತಿದೆ ನಿಮಗೆ, ಎ ಬಿ ಅಂತ ತಗೊಂಡ್ರೆ ಬಿ ಎ ಬಿಲಾಂಗ್ ಆಗಿರ್ಬೇಕು. ಇಲ್ಲಿ ordered pair 3, 9 belongs to R, but ordered pair 9, 3 does not belongs to R. Okay. Therefore, R is not symmetric. So ಇದು ಅರ್ಥ ಆಗಿಲ್ಲ ಅಂದ್ರೆ ಒಮ್ಮೆ ಅಬ್ಸರ್ವ್ ಮಾಡಿ. ಇಲ್ಲಿ ಈ ಒಂದು ಗಿವನ್ ರಿಲೇಷನ್ ಸ್ಪಷ್ಟವಾಗಿ ನೋಡಿ, ಸ್ಪಾಟ್ಲೈಟ್ ನ ಫಾಲೋ ಮಾಡಿ. ಸಿಮಿಟ್ರಿಕ್ ಆಗ್ಬೇಕು ಅಂದ್ರೆ ಏನು, if x is related to y, so then y is also related to x. ಅಂದ್ರೆ ಆರ್ಡರ್ಡ್ ಪೇರ್ x, y ಬಿಲಾಂಗ್ಸ್ ಟು R ಆಗಿದ್ರೆ ಆರ್ಡರ್ಡ್ ಪೇರ್ y, x is also belongs to R ಅಂತ ಆಗಿರ್ಬೇಕು. ಸೊ ಈ ತರ ಪ್ರಾಬ್ಲಮ್ಸ್ ಗಳಲ್ಲಿ ನೀವು ಇಲ್ಲೇ ಹುಡುಕ್ಬೇಕು ಈ ರಿಲೇಷನ್ ಅಲ್ಲಿ. ಸೊ ನೋಡಿ 1, 3 ಇದ್ಮೇಲೆ ಏನಿರ್ಬೇಕು, ಆರ್ಡರ್ಡ್ ಪೇರ್ 1, 3 ಇದ್ಮೇಲೆ 3, 1 ಇರ್ಬೇಕು. ಆರ್ಡರ್ಡ್ ಪೇರ್ 2, 6 ಅಂತ ಇದ್ಮೇಲೆ 6, 2 ಇರ್ಬೇಕು. ಆರ್ಡರ್ಡ್ ಪೇರ್ 3, 9 ಅಂತ ಇದ್ಮೇಲೆ 9, 3 ಇರ್ಬೇಕು. ಆರ್ಡರ್ಡ್ ಪೇರ್ 4, 12 ಅಂತ ಇದ್ಮೇಲೆ ಆರ್ಡರ್ಡ್ ಪೇರ್ 12, 4 ಅಂತ ಇರ್ಬೇಕು. ಯಾವ್ದಾದ್ರು ಒಂದು ಮಿಸ್ ಆದ್ರೂ ಸಹ ಅದು ಸಿಮಿಟ್ರಿಕ್ ಆಗಲ್ಲ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಯಾವುದಕ್ಕೂ ಸಹ ಒಂದು ಸಿಮಿಟ್ರಿ ಆಗಿಲ್ಲ. ಇಲ್ಲಿ ಆರ್ಡರ್ಡ್ ಪೇರ್ 1, 3 ಇದ್ರೆ 3, 1 ಇಲ್ಲ. ಆರ್ಡರ್ಡ್ ಪೇರ್ 2, 6 ಅಂತ ಇದ್ರೆ 6, 2 ಇಲ್ಲ. ಹಾಗಾಗಿ ಯಾವ್ದಾದ್ರು ಒಂದು ಆರ್ಡರ್ಡ್ ಪೇರ್ ನ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ರೆ ಆಯ್ತು. ನಾನಿಲ್ಲಿ ಪರ್ಟಿಕ್ಯುಲರ್ಲಿ ಆರ್ಡರ್ಡ್ ಪೇರ್ 3, 9 ಅಂತ ತಗೊಂಡಿದ್ದೀನಿ. ನೋಡಿ 3, 9 ಅನ್ನೋದು ಎಲ್ಲಾಗಿದೆ, ಬಿಲಾಂಗ್ಸ್ ಟು ಆರ್. ಬಟ್ 9, 3 ಇದೆಯಾ ಇಲ್ಲಿ, ಇಲ್ಲ. ಸೊ ಇಷ್ಟು ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಸಾಕು, ಅದು ಸಿಮಿಟ್ರಿಕ್ ಅಲ್ಲ, ಅಷ್ಟೇ ಇಲ್ಲ ಆಗಿರ್ತದೆ. ಅದೇ ರೀತಿ ಈಗ ಟ್ರಾನ್ಸಿಟಿವ್ ನೋಡೋಣ. ಆರ್ಡರ್ಡ್ ಪೇರ್ 1, 3 and 3, 9 belongs to R, but ordered pair 1, 9 does not belongs to R. Therefore R is not transitive. ಸೊ ಇದು ಅರ್ಥ ಆಗಿಲ್ಲ ಅಂದ್ರೆ ಒನ್ಸ್ ಅಗೇನ್ ನಾವು ಇಲ್ಲಿಗೆ ಬರಬೇಕು. ನಿಮಗೆ ಈ ಟ್ರಾನ್ಸಿಟಿವ್ ಡೆಫಿನೇಷನ್ಸ್ ಗೊತ್ತಿದೆ. ಆರ್ಡರ್ಡ್ ಪೇರ್ A, B and ordered pair B, C, okay, both are belongs to the given relation R. So then ordered pair AC is also belongs to R. This is what transitive. Okay, ಇಲ್ಲಿ ಗಮನಿಸಿ, ಆರ್ಡರ್ಡ್ ಪೇರ್ 1, 3 ಎಲ್ಲಿದೆ, ಆರ್ ನಲ್ಲಿ. ಓಕೆ, ಇಲ್ಲಿ 3 ಇಲ್ಲಿ ಎಂಡ್ ಆಗಿರ್ತಕ್ಕಂಥದ್ದು, ಇಲ್ಲೇ ಇನ್ನೊಂದು ಆರ್ಡರ್ಡ್ ಪೇರ್ ನಲ್ಲಿ ಬಿಗಿನ್ ಆಗಿರ್ಬೇಕು. ನೋಡಿ ಇಲ್ಲಿದೆ. ಸೊ ನೋಡಿ 1, 3 ಆರ್ಡರ್ಡ್ ಪೇರ್ 1, 3 ಬಿಲಾಂಗ್ಸ್ ಟು ಆರ್ ಅಂಡ್ ಆಲ್ಸೋ ಆರ್ಡರ್ಡ್ ಪೇರ್ 3, 9 ಬಿಲಾಂಗ್ಸ್ ಟು ಆರ್. ಹಾಗಾದ್ರೆ ಟ್ರಾನ್ಸಿಟಿವ್ ಆಗ್ಬೇಕು ಅಂದ್ರೆ ಏನಾಗಿರ್ಬೇಕಾಗಿತ್ತು, ಸ್ಪಾಟ್ಲೈಟ್ ನ ಫಾಲೋ ಮಾಡಿ, ಆರ್ಡರ್ಡ್ ಪೇರ್ 1, 9 is also belongs to R ಅಂತ ಆಗ್ಬೇಕಾಗಿತ್ತು. ಬಟ್ ಈ ರಿಲೇಷನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರ, ಇಲ್ಲೂ ಸಹ ಆರ್ಡರ್ಡ್ ಪೇರ್ 1, 9 ಅಂತ ಇಲ್ಲ. ಓಕೆ, ಸೊ ಹಾಗಾಗಿ ಇದು ಟ್ರಾನ್ಸಿಟಿವ್ ಆಗಲ್ಲ. ಓಕೆ, ಹಾಗಾದ್ರೆ ಏನಾಯ್ತು, ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಟ್ರಾನ್ಸಿಟಿವ್ ಅಲ್ಲ. ಇದೊಂದು ಸ್ಪೆಷಲ್ ಪ್ರಾಬ್ಲಮ್. ಇಲ್ಲಿ ನೀವು ಈ ಗಿವನ್ ರಿಲೇಷನ್ ಏನ್ ರೆಡಿ ಮಾಡ್ಕೊಂಡಿದ್ರಿ ಇದನ್ನೇ ಅಬ್ಸರ್ವ್ ಮಾಡಿ ಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು. ಪ್ರತಿಯೊಂದು ಕೇಸ್ನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ಗಳನ್ನ ಅಥವಾ ಆರ್ಡರ್ಡ್ ಪೇರ್ ನ ತಗೊಂಡೆ ಎಕ್ಸ್ಪ್ಲೈನ್ ಮಾಡಿರೋದು. ರೀಸನ್ ಏನು, ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್, ನಾಟ್ ಟ್ರಾನ್ಸಿಟಿವ್ ಆಗಿದೆ. ಸೊ ಇನ್ ಕೇಸ್ ಆಫ್ ನಾಟ್, ಗೋ ಥ್ರೂ ಪರ್ಟಿಕ್ಯುಲರ್. ಸೊ ನೆಕ್ಸ್ಟ್, ಚೆಕ್ whether the relation R is reflexive symmetric relation in the set
1 2 3 4 5 6. Define it as r is equal to within the braces ordered pair a comma b such that b equal to a plus 1. Okay, ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ. ಗಿವನ್ ಸೆಟ್ ಏನಿದೆ 1 2 3 4 5 6 ಇದೆ, ಮತ್ತೆ ಗಿವನ್ ರಿಲೇಷನ್ ಏನಿದೆ b equal to a plus 1 ಅಂತ ಇದೆ. b equal to what? a plus 1. ಓಕೆ, ಸಪ್ಲಿಮೆಂಟರಿ 2017 ನಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಜಸ್ಟ್ ರಿಫ್ಲೆಕ್ಸಿವ್ ಮತ್ತೆ ಸಿಮೆಟ್ರಿಕ್ ಅಂತ ಕೇಳಿದ್ದಾರೆ. ಈ ಒಂದು ರಿಲೇಷನ್ ಯಾವ ರೀತಿ ಬರುತ್ತೆ ನೋಡೋಣ. ಯಾವ ರೀತಿ ಬರುತ್ತೆ ಅಂದ್ರೆ ಅವರು ಡಿಫೈನ್ ಮಾಡಿದ್ದಾರೆ b equal to a plus 1 ಅಂತ. b equal to what? a plus 1 ಅಂತ. ಓಕೆ, ಮತ್ತೆ ಆ ಸೆಟ್ ನ ಮತ್ತೊಮ್ಮೆ ಅಬ್ಸರ್ವ್ ಮಾಡೋಣ. ಒನ್ ಟು ಅಪ್ ಟು 6 ಎಲಿಮೆಂಟ್ಸ್ ಇದೆ. ಈಗ ನೋಡಿ ಸೆಟ್ ಯಾವ ರೀತಿ ಬಂದಿದೆ ಅಂತ ರಿಲೇಷನ್. ಸೊ ಎ ಅಂದ್ರೇನು 1 ಅಂತ ಸಬ್ಜೆಕ್ಟ್ ತಗೊಳ್ತೀನಿ, ಯಾಕಂದ್ರೆ ಆರ್ಡರ್ಡ್ ಬೇರೆ a ಕಮ b ಅಂತ ಇದೆ. when a is 1 1 ಕಮ 1 plus 1 is 2, so b equal to 2. when a is 2 2 plus 1 is 3, so b equal to 3. when a is 3 3 plus 1 is 4. when a is 4 4 plus 1 is 5. when a is 5 5 plus 1 is 6. when a is 6 6 plus 1 is 7, but 7 does not belongs to the given set, ಹಾಗಾಗಿ ಇಲ್ಲಿಗೆ ಸ್ಟಾಪ್. ಓಕೆ, ಈಗ ರಿಫ್ಲೆಕ್ಸಿವ್ ರಿಲೇಷನ್ ಒಂದ್ ಸೆಕೆಂಡ್ ನೋಡಿ. ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ಡಬ್ಲೆಟ್ ಇರಬೇಕು. ಇಲ್ಲಿ 6 ಎಲಿಮೆಂಟ್ಸ್ ಇದೆ ಅಂದ್ರೆ ಆರ್ಡರ್ಡ್ ಪೇರ್ 1 1, ಆರ್ಡರ್ಡ್ ಪೇರ್ 2 2, ಆರ್ಡರ್ಡ್ ಪೇರ್ 3 3, ಆರ್ಡರ್ಡ್ ಪೇರ್ 4 4, 5 5 6 6 ಅಷ್ಟು ಡಬ್ಲೆಟ್ ಇರಬೇಕಾಗಿತ್ತು, ಬಟ್ ಯಾವುದೂ ಇಲ್ಲ. ಹಾಗಾಗಿ ಪರ್ಟಿಕ್ಯುಲರ್ ಒಂದು ಎಲಿಮೆಂಟ್ ತಗೊಳ್ಳೋಣ. ದ ಎಲಿಮೆಂಟ್ 5 ಇನ್ ಕ್ಯಾಪಿಟಲ್ A, but 5, 5 does not belongs to R. ಓಕೆ, 5 ಅನ್ನೋ ಎಲಿಮೆಂಟ್ ಏನಲ್ಲಿದೆ, ಬಟ್ ಆ ಒಂದು ಡಬ್ಲೆಟ್ ಗಿವನ್ ರಿಲೇಷನ್ ಇಲ್ಲ. ಓಕೆ, therefore R is not reflexive. Okay, so next symmetric. So ಇಲ್ಲಿ ಗಮನಿಸಿ ಆರ್ಡರ್ಡ್ ಪೇರ್ 1 2 ಅಂತ ಇದೆ. ಸೊ 1 2 ಇದ್ಮೇಲೆ 2 1 ಇರಬೇಕು, 2 3 ಇದ್ಮೇಲೆ 3 2 ಇರಬೇಕು, 3 4 ಇದ್ಮೇಲೆ 4 2 ಇರಬೇಕು, 4 5 ಇದ್ಮೇಲೆ 5 4 ಇರಬೇಕು, 5 6 ಇದ್ಮೇಲೆ 6 5 ಇರಬೇಕು. ಯಾವುದಕ್ಕೂ ಸಹ ಒಂದು ರಿವರ್ಸ್ ಆರ್ಡರ್ ಇಲ್ಲ. ಹಾಗಾಗಿ ಯಾವ್ದಾದ್ರು ಒಂದನ್ನ ನಾವು ಜನರಲ್ ಆಗಿ ತಗೊಳ್ಳೋಣ. ಸೊ ನಾನು ಇಲ್ಲಿ 1 2 ಪರ್ಟಿಕ್ಯುಲರ್ ಆಗಿ ತಗೊಳ್ಳೋಣ. Since ordered pair 1 2 belongs to R, but ordered pair 2 1 does not belongs to R. ಅಂದ್ರೆ AB belongs to R ಆಗಿದೆ, but B A does not belongs to R ಅಂತ ಆಗಿದೆ. Therefore R is not symmetric. From the above, the given relation is not reflexive, not symmetric. Transitive ಅವ್ರು ಕೇಳಿಲ್ಲ, ಹಾಗಾಗಿ ನಾವು ಸಾಲ್ವ್ ಮಾಡೋದು ಬೇಡ. Okay, so next show that the relation R in the set of all real numbers is defined as R is equal to ordered pair A comma B such that A is less than or equal to B, is reflexive and transitive but not symmetric. Question observe ಮಾಡಿ. ಇಲ್ಲಿ ಗಿವನ್ ಸೆಟ್ ಏನಿದೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ಇದೆ. ಮತ್ತೆ ರಿಲೇಷನ್ ಯಾವ ರೀತಿ ಡಿಫೈನ್ ಆಗಿದೆ ಅಂದ್ರೆ A is less than or equal to B ಅಂತ. ಓಕೆ, ಫಸ್ಟ್ ನಾವು ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಕ್ಲಿಯರ್ಲಿ ಆರ್ಡರ್ಡ್ ಪೇರ್ A comma A belongs to R. Therefore A is less than or equal to A for every A belongs to R. Therefore R is reflexive relation. ಅಂದ್ರೆ ಗಿವನ್ ರಿಲೇಷನ್ ನೀವು ಅಬ್ಸರ್ವ್ ಮಾಡಿದ್ರಿ, A is less than or equal to B ಅಂತ. ಓಕೆ, ರಿಫ್ಲೆಕ್ಸಿವ್ ಅಂದ್ರೇನು, ಸಿಂಗಲ್ ಎಲಿಮೆಂಟ್ ತಗೊಳ್ಬೇಕು. ಸೊ ಎ ನ ಎಲಿಮೆಂಟ್ ನ ನಾನು ಗಿವನ್ ರಿಲೇಷನ್ ಅಲ್ಲಿ ತಗೊಂಡಿದ್ದೀನಿ ರಿಯಲ್ ನಂಬರ್ ನಲ್ಲಿ. ಓಕೆ, ಸೊ ತಕ್ಷಣ ನಮಗೆ ಗೊತ್ತಾಗುತ್ತೆ A is less than or equal to A. ಈ ಕಂಡೀಷನ್ ಒಬೆ ಮಾಡೇ ಮಾಡೋದು. ಸೊ 1 ಅಂತ ತಗೊಂಡ್ರೆ 1 equal to 1, 2 ಅಂತ ತಗೊಂಡ್ರೆ 2 equal to 2. ಸೊ ಹಾಗಾಗಿ R is reflexive. ಓಕೆ, ಸೊ ಅದೇ ರೀತಿ ಸಿಮೆಟ್ರಿಕ್.
ಸಿಮಿಟ್ರಿಕ್ ಹಾಗಲ್ಲ, ಹಾಗಾಗಿ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ತಗೊಂಡಿರ್ತಕ್ಕಂಥದ್ದು. ಲೆಟ್ 2,4 ಬಿಲಾಂಗ್ಸ್ ಟು ಆರ್. ಲೆಟ್ ಆರ್ಡರ್ ಪೇರ್ 2,4 ಬಿಲಾಂಗ್ಸ್ ಟು ಆರ್. ಅಂದ್ರೆ ಮೀನಿಂಗ್ ಏನಾಗುತ್ತೆ? ವೆರಿ ಸಾರಿ, ಲೆಟ್ 2,4 ಬಿಲಾಂಗ್ಸ್ ಟು ಆರ್. ಈ ಆರ್ ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ರಿಯಲ್ ನಂಬರ್ಸ್. ಸೊ ನಾವು ಆರ್ಡರ್ಡ್ ಪೇರ್ 2,4 ಬಿಲಾಂಗ್ಸ್ ಟು ಆರ್. ಇದು ನಾವು ತಗೊಂಡಿರ್ತಕ್ಕಂಥ ರಿಲೇಷನ್. ಅಕಾರ್ಡಿಂಗ್ ಟು ಗಿವನ್ ರಿಲೇಷನ್ ಏನಾಗುತ್ತೆ? 2 is less than or equal to 4. ದಿಸ್ ಇಸ್ ಟ್ರೂ. ಬಟ್ ಹಾಗೆ ಅಬ್ಸರ್ವ್ ಮಾಡಿ, ಬಟ್ 4 is not less than or equal to 2. ಅಲ್ಲಿಗೆ ಏನಾಯ್ತು? ಆರ್ಡರ್ಡ್ ಪೇರ್ 4,2 does not belongs to R ಅಂತ ಆಗುತ್ತೆ. Therefore R is not symmetric. ಓಕೆ, ನೋಡಿ, ಆರ್ಡರ್ಡ್ ಪೇರ್ 2,4 belongs to R ಅಂತ ತಗೊಂಡ್ಮೇಲೆ ಆರ್ಡರ್ಡ್ ಪೇರ್ 4,2 is also belongs to R ಅಂತ ಪ್ರೂವ್ ಮಾಡಿದ್ರೆ ಮಾತ್ರ ಸಿಮೆಟ್ರಿಕ್. ಬಟ್ ಪ್ರಾಬ್ಲಮ್ ನಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ದಿಸ್ ರಿಲೇಷನ್ ಇಸ್ ನಾಟ್ ಸಿಮೆಟ್ರಿಕ್. ಹಾಗಾಗಿ ಪರ್ಟಿಕ್ಯುಲರ್ ಎಲಿಮೆಂಟ್ಸ್ ತಗೊಳ್ಬೇಕು. ಹಾಗಾಗಿ ಪರ್ಟಿಕ್ಯುಲರ್ಲಿ 2,4 ಅಂತ ನಾನು ತಗೊಂಡಿರ್ಬೇಕು. 2,4 ತಗೊಳ್ಬೇಕು ಅಂತ ರಿಸ್ಟ್ರಿಕ್ಷನ್ ಇಲ್ಲ. ನೋಡಿ, ಅಕಾರ್ಡಿಂಗ್ ಟು ಗಿವನ್ ರಿಲೇಷನ್ ಏನಾಗುತ್ತೆ? 2 is less than or equal to 4 ಅಂತ ಆಗುತ್ತೆ. ಇದನ್ನ ಒಪ್ಕೊಳ್ತೀರಿ. ಬಟ್ ತಕ್ಷಣ ಗೊತ್ತಾಗುತ್ತೆ 4 is not less than or equal to 2 ಅಂತ. So therefore ordered pair 4,2 does not belongs to R. Therefore R is not symmetric. In the last one, transitive relation. Transitive ಅಂದ್ರೆ ಏನ್ ಬೇಕಾಗುತ್ತೆ? 3 elements ಬೇಕಾಗುತ್ತೆ. Let A, B, C belongs to R. So now ordered pair A, B belongs to R and ordered pair B, C belongs to R. ಇದು ನಾವು ತಗೊಳ್ಳೋದು. ನೋಡಿ, ಇದು ಒನ್ಸ್ ಅಗೇನ್ ಇನ್ ಜನರಲ್ ನಾವು ಪ್ರೂವ್ ಮಾಡ್ತಾ ಇದೀವಿ. ರೀಸನ್ ಇಷ್ಟೇ ಆಗುತ್ತೆ. ಹಾಗಾಗಿ ನೋಡಿ, ಆರ್ಡರ್ಡ್ ಪೇರ್ A, B belongs to R ಅಂದ್ರೆ ಮೀನಿಂಗ್ ಏನಾಗುತ್ತೆ? A is less than or equal to B, call it as equation number 1. ಆರ್ಡರ್ಡ್ ಪೇರ್ B, C belongs to R ಅಂದ್ರೆ ಮೀನಿಂಗ್ ಏನಾಗುತ್ತೆ? B is less than or equal to C, call it as equation number 2. ನೋಡಿ, A is less than or equal to B ಮತ್ತೆ ಇಲ್ಲಿ B is less than or equal to C ಇದೆ. ಕಂಬೈನಿಂಗ್ ಈಕ್ವೇಶನ್ 1 and 2 ಏನಾಗುತ್ತೆ? A is less than or equal to C ಆಗುತ್ತೆ. ನೋಡಿ, A ಅನ್ನೋದು B ಗಿಂತ ಚಿಕ್ಕ ನಂಬರ್ ಅಂತ. A is less than or equal to B and B is less than or equal to C. Clearly A is less than or equal to C. Therefore R is transitive relation. From the above, the given relation is reflexive and symmetric but not, I am very sorry, reflexive and transitive but not symmetric. Okay, so ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. So next, check whether the relation R in R of real numbers defined by R is equal to ordered pair A, B such that A is less than or equal to B cube is reflexive, symmetric or transitive. ಚೆಕ್ ಅಂತ ಕೇಳಿರೋದ್ರಿಂದ ನಾವು ವೆರಿಫೈ ಮಾಡಬೇಕಾಗ್ತದೆ. ಮಾರ್ಚ್ 2019 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಗಿವನ್ ರಿಲೇಷನ್ ಸ್ಪಷ್ಟ ಗಮನಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಟ್ ರಿಯಲ್ ನಂಬರ್ಸ್. ಆಮೇಲೆ ರಿಲೇಷನ್ ಯಾವ ತರ ಇದೆ? A is less than or equal to B cube ಅಂತ ಇದೆ. ಫಸ್ಟ್ ರಿಫ್ಲೆಕ್ಸಿವ್ ಗಿವನ್ ರಿಲೇಷನ್ ಬರ್ಕೊಂಡಿದ್ದೀನಿ. ರಿಫ್ಲೆಕ್ಸಿವ್ ರಿಲೇಷನ್ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಎಲಿಮೆಂಟ್ ತಗೊಳ್ತಾ ಇದೀವಿ ಅಂದ್ರೆ ಇದು ರಿಫ್ಲೆಕ್ಸಿವ್ ಆಗಲ್ಲ ಅಂತ ನೋಡಿ. ಫಾರ್ ಎವರಿ 1/2 belongs to R, ordered pair 1/2, 1/2 does not belongs to R. ಯಾಕೆ ನೋಡಿ, A ಅಂದ್ರೆ 1/2 ಇಲ್ಲಿ ರಿಫ್ಲೆಕ್ಸಿವ್ ಆಗಿರೋದ್ರಿಂದ A ಈ B ಅನ್ನೋದು ಸಹ A ಅಂತಾನೆ ಆಗುತ್ತೆ. ಸೊ 1/2 is not less than or equal to 1/2 whole cube. ಓಕೆ, ಆಗುತ್ತೆ ಅನ್ನೋದಾಗಿದ್ರೆ ಏನಾಗಿರ್ಬೇಕಾಯ್ತು? A is less than or equal to A cube ಆಗಿರ್ಬೇಕಾಗಿತ್ತು. ಬಟ್ ಹಾಗಲ್ಲ. ಹಾಗಾಗಿ ಓಕೆ, ನಾಟ್ ರಿಫ್ಲೆಕ್ಸಿವ್ ಆಗುತ್ತೆ. ಹಾಗಾಗಿ ಸೊ 1/2 is not less than or equal to 1/2 whole cube. ಸೊ 1/2 ಅಂದ್ರೆ 0.5 ಬರುತ್ತೆ. ನೋಡಿ, 1/2 ಅಂದ್ರೆ ಏನಾಯ್ತು? 1/8 ಅಂತ ಆಗುತ್ತೆ. ಓಕೆನಾ? ಸೊ ಡಿನಾಮಿನೇಟರ್ ವ್ಯಾಲ್ಯೂ ಲಾರ್ಜರ್ ಆದಾಗೆ ಏನಾಗುತ್ತೆ? ಕಂಪ್ಲೀಟ್ ವ್ಯಾಲ್ಯೂ ಸ್ಮಾಲರ್ ಆಗ್ತಾ. ಸೊ ಹಾಗಾಗಿ
not reflexive. Okay. So next, symmetric, two elements ಬೇಕು. Let 1, 2 belongs to R. So ನೋಡಿ, ordered pair 1, 2 belongs to R ಅಂತ ತಗೊಳ್ತೀನಿ. According to given relation, 1 is less than or equal to 2 cube ಆಗುತ್ತೆ, which means 1 is less than or equal to 8. ಇದು ಸತ್ಯ. This is true. But 2 is not less than or equal to 1. ಓಕೆನಾ? ಅಥವಾ 8 is not less than or equal to 1. Okay. So ನೋಡಿ, 1 is less than or equal to 8 ಆಗುತ್ತೆ. I'm very sorry. 2 correct ಇದೆ. But 2 is not less than or equal to 1. ಯಾಕೆ? ಇಲ್ಲಿ 1, 2 belongs to R ಅಂದ್ರೆ according to given relation 1 is less than or equal to 2 cube ಅಂತ ಆಗುತ್ತೆ. ಅದೇ ರೀತಿ ಈ 2, 1 ಅಂತ ತಗೊಂಡ್ರಾಗ ಏನಾಗುತ್ತೆ, 2 is less than or equal to 1 cube ಅಂತ ಆಗುತ್ತೆ. This is completely wrong. ಹಾಗಾಗಿ 2 is not less than or equal to 1. So which implies ordered pair 2, 1 does not belongs to R. Therefore not symmetric. ನೋಡಿ, ರಿಫ್ಲೆಕ್ಸಿವ್ ಅಂದ್ರೆ ಪರ್ಟಿಕ್ಯುಲರ್ ಒಂದು ಎಲಿಮೆಂಟ್ ಬೇಕು, ಸೊ 1/2. ಸಿಮೆಟ್ರಿಕ್ ಅಂದ್ರೆ 2 ಎಲಿಮೆಂಟ್ಸ್ ಬೇಕು, 1, 2. So 1, 2 belongs to R ಆಗುತ್ತೆ, but 2, 1 does not belongs to R ಆಗುತ್ತೆ. Therefore R is not symmetric. ಇನ್ನ ಟ್ರಾನ್ಸಿಟಿವ್ 3 ಎಲಿಮೆಂಟ್ಸ್ ಬೇಕು. 3, 3/2, 6/5 belongs to R ಅಂತ ತಗೋಣ. ಓಕೆ. ನೆಕ್ಸ್ಟ್ ಏನಾಗುತ್ತೆ, 3, 3/2 belongs to R and 3/2, 6/5 belongs to R. ಈ ರೀತಿ ತಗೋಣ. ಅಕಾರ್ಡಿಂಗ್ ಟು ಗಿವನ್ ರಿಲೇಷನ್ ಏನಾಗುತ್ತೆ ನೋಡಿ, ಗಿವನ್ ರಿಲೇಷನ್ ಏನಿದೆ, ಆರ್ಡರ್ಡ್ ಪೇರ್ A, B belongs to R ಅಂತ ಇದ್ರೆ A is less than or equal to B cube. So according to given relation 3 is less than or equal to 3/2 whole cube. 3 ಏನಾಗುತ್ತೆ 27/8. Call it as equation number 1. Once again, according to given relation 3/2 is less than or equal to 6 divided by 5 whole cube. ಅಂದ್ರೆ ಏನಾಗುತ್ತೆ 216 divided by 120. Call it as equation number 2. From equation 1 and 2, 3 is not less than or equal to this one. Okay. ಅಲ್ಲಿಗೆ ಏನಾಯ್ತು, 3, 6 spotlight na follow ಮಾಡಿ, 3, 6/5 does not belongs to R. 3, 6/5 does not belongs to R. Therefore R is not transitive. From the above, the given relation is neither reflexive nor symmetric nor transitive. Okay. Thank you. ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ.